ನಮಸ್ತೆ. ಇಂದು ನಾನು ನನ್ನ ಒಂದು ಸ್ವರಚಿತ ಕವನವನ್ನು ವಾಚಿಸಲಿದ್ದೇನೆ. ಶೀರ್ಷಿಕೆ ರವಿವರ್ಮನ ಕುಂಚವೋ. ಮರಳು ಶಿಲ್ಪವೋ ಮರಳು ಮಾಡೋ ಶಿಲೆಯೋ, ಮರಳು ಶಿಲ್ಪವೋ ಮರಳು ಮಾಡೋ ಶಿಲೆಯೋ, ಅರಳಿದ ಕಲೆಯ ಬಲೆಯೋ, ಅರಳಿದ ಕಲೆಯ ಬಲೆಯೋ. ರವಿವರ್ಮನ ಕುಂಚವೋ ಅವಿತು ಕುಳಿತ ಚೆಲುವೆಯೋ, ರವಿವರ್ಮನ ಕುಂಚವೋ ಅವಿತು ಕುಳಿತ ಚೆಲುವೆಯೋ. ಭುವಿಗಿಳಿದ ಕಾವ್ಯ ಕನ್ನಿಕೆಯೋ, ಭುವಿಗಿಳಿದ ಕಾವ್ಯ ಕನ್ನಿಕೆಯೋ. ಶಿಲ್ಪದ ಭಂಗಿ ಮದವೇರಿಸಿದೆ, ಶಿಲ್ಪದ ಭಂಗಿ ಮದವೇರಿಸಿದೆ. ಅಲ್ಪನಿಗೂ ಆಹ್ವಾನವೀಯುತ್ತಿದೆ, ಅಲ್ಪನಿಗೂ ಆಹ್ವಾನವೀಯುತ್ತಿದೆ. ಕಲ್ಪನೆಯು ಗರಿಗೆದರಿದೆ, ಕಲ್ಪನೆಯು ಗರಿಗೆದರಿದೆ. ಸುಂದರಿ ಕೈ ಬೀಸಿಹಳು, ಸುಂದರಿ ಕೈ ಬೀಸಿಹಳು, ಚಂದದಿ ವಯ್ಯಾರ ಬೀರಿಹಳು. ಮಂದಮತಿಗೆ ಅರ್ಥವಾಗಳಿವಳು, ಮಂದಮತಿಗೆ ಅರ್ಥವಾಗಳಿವಳು. ಬಂಧನಕ್ಕೆ ಸಿಗದಿ ಹೆರಳು, ಬಂಧನಕ್ಕೆ ಸಿಗದಿ ಹೆರಳು. ಮಂದಿ ಕಡೆ ತಿರುಗದಿ ಕೊರಳು, ಮಂದಿ ಕಡೆ ತಿರುಗದಿ ಕೊರಳು. ಬಂಧಿಯಾಗದೆ ಚಂದದಿ ಅರಳಿಹಳು, ಬಂಧಿಯಾಗದೆ ಚಂದದಿ ಅರಳಿಹಳು. ನಾನು ಅನಿತಾ. ಸ್ನೇಹಿತರೆ, ಇದು ನೋಡ್ತಾ ಇದ್ದೀರಲ್ಲ, ಒಂದು ಸುಂದರವಾದ ಮರಳು ಶಿಲ್ಪ. ಅದರಲ್ಲಿ ಸುಂದರಿಯಾದ ಒಂದು ವಯ್ಯಾರಿಯನ್ನು ಅದ್ಭುತವಾದ ಕಲೆಯಲ್ಲಿ ಅರಳಿಸಿದ್ದಾನೆ ಕಲಾವಿದ. ಆ ಒಂದು ಅದ್ಭುತವಾದ ಕಲೆಯನ್ನು ನಾನು ಕವನದಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಪ್ರಯತ್ನ ಹೇಗಿತ್ತು, ನನ್ನ ಕವನ ಹೇಗಿತ್ತು, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ. ನಾನು ಅನಿತಾ. ನಮಸ್ತೆ.